ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೇನಪ್ಪ ಅಂದರೆ ಕೆಲವರೆಲ್ಲ ಕಮೆಂಟ್ ಮಾಡಿದ್ರಲ್ಲ, ನಿಮ್ಮ ಬಟ್ಟೆ ಫಿನಿಶಿಂಗ್ ಇಲ್ಲ, ನಿಮ್ಗೇನು ಬಟ್ಟೆ ಬರುತ್ತಾ ಹೊಲಿಯೋಕ್ಕೆ, ಸುಮ್ಮನೆ ಟೈಮ್ ಪಾಸ್ ಮಾಡ್ತೀರಾ ಅನ್ನೋ ರೀತಿ ಕಮೆಂಟ್ ಮಾಡಿದರು. ನಾನು ಆಲ್ರೆಡಿ ಒಂದು ವೀಡಿಯೋನೂ ಹಾಕಿದ್ದೆ, ಮತ್ತೆ ಒಂದು ವೀಡಿಯೋ ಹಾಕ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಆಲ್ರೆಡಿ ಒಂದಷ್ಟು ಸ್ಟಾಕ್ ಬರ್ತಾ ಇದೆ. ಯಾಕೆಂದರೆ ಇನ್ನು ಹಬ್ಬ ಬರ್ತಾ ಇದೆಯಲ್ಲ, ವರಲಕ್ಷ್ಮಿ ಹಬ್ಬ, ಇನ್ನೂ ಸ್ಟಾಕ್ ಬರ್ತಾನೆ ಇರುತ್ತೆ. ಇನ್ನು ಹಬ್ಬಕ್ಕೆಲ್ಲ ಹೊಲಿಸ್ತಾ ಇರ್ತಾರೆ. ಹಂಗಾಗಿ ಇದು ಒಂದು ಬ್ಯಾಚು ಅಂದರೆ ಒಬ್ಬರದೇನೆ 6 ಸ್ಯಾರಿ. ಅದು ಇದು ಫಾಲಕ್ ಅವ್ರು ಬಂದಿದ್ದರು. ಅವ್ರಿಗೆ ಬ್ಲೌಸ್ ಕಟ್ ಮಾಡಿರಲಿಲ್ಲ, ಹಂಗಾಗಿ ಅವ್ರಿಗೆ ಬ್ಲೌಸ್ ಎಲ್ಲ ಕಟ್ ಮಾಡಿ ಹಂಗೆ ಕೊಟ್ಬಿಡೋಣ ಅಂದರೆ ಫಾಲ್ ಅವರೇ ತೊಗೋತಾರೆ. ಹಂಗಾಗಿ ಬ್ಲೌಸ್ ಕಟ್ ಮಾಡ್ಕೊಂಡು ಕೊಡ್ತಾಯಿದ್ದೀನಿ. ಕೊಟ್ಟು ಕಳಿಸ್ಬಿಟ್ರೆ ಅವ್ರು ಫಾಲ್ ಹಾಕಿ ರೆಡಿ ಮಾಡಿ ತಂದು ಕೊಡ್ತಾರೆ. ನಾವು ಬ್ಲೌಸ್ನ ನಾನು ರೆಡಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಟೋಟಲ್ ಒಬ್ಬರದೇನೆ 6 ಸ್ಯಾರಿ ಇದೆ. ಎಲ್ಲ ಸ್ವಲ್ಪ ಫ್ಯಾನ್ಸಿ ಸ್ಯಾರಿಗಳನ್ನೇ ನೀವು ನೋಡ್ತಾ ಇರ್ಬೋದು. ಆಮೇಲೆ ಎಲ್ಲ ಬ್ಲೌಸ್ ಎಲ್ಲ ರನ್ನಿಂಗ್ ಇಲ್ಲ, ಆಪೋಸಿಟ್ ಕಲರಲ್ಲಿದೆ ನೋಡಿ. ಗ್ರೀನ್ ಕಲರ್ ಬಂದಿದೆ, ಪಿಂಕಿಗೆ ಪಾಚಿ ಗ್ರೀನು. ಇನ್ನೊಂದಕ್ಕೆ ರೆಡ್ ಬಂದಿದೆ, ಒಂಥರ ಆಪೋಸಿಟ್ ಕಲರ್ಸಲ್ಲಿ ಬಂದಿದೆ ನೋಡಿ. ಪಿಂಕ್ಗೆ ಪಾಚಿ ಗ್ರೀನು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಆಪೋಸಿಟ್ ಕಲರ್ಸಲ್ಲಿದ್ದಾವೆ. ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿದೆ. ಅವರು ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡಿ, ಅದನ್ನು ನೋಡಾದಮೇಲೆ ಇನ್ನು ಮಿಕ್ಕಿದ್ದು ಹೊಲಿಸ್ತೀನಿ ಅಂತ ಹೇಳಿದ್ದಾರೆ. ಜಿಗ್ಜಾಗು ಫಾಲ್ ಮಾಡಿಬಿಡಿ, ಬ್ಲೌಸ್ ಮಾತ್ರ ಒಂದು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನಾವು ಒಂದು ರೆಡಿ ಮಾಡಬೇಕು, ಇನ್ನು ಮಿಕ್ಕಿದ್ದೆಲ್ಲ ಫಾಲೆಲ್ಲ ಹಾಕ್ಸಿ ರೆಡಿ ಮಾಡಿಬಿಡೋಣ. ಮತ್ತು ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅವ್ರು ಬಂದಿದ್ರು ಕೊಟ್ಬಿಡೋಣ ಅಂತ. ಇನ್ನೂ ಒಬ್ಬರದು ಒಂದು 6 ಸೀರೆ ಇದೆ, ಅವ್ರದ್ದು ಅಷ್ಟೇ. ನಾನು ಹೇಳಿದೆ ಇದು ಮಿಕ್ಸ್ ಮಾಡೋದು ಬೇಡ, ಫಸ್ಟ್ ಇದು ರೆಡಿ ಮಾಡಿ ಕೊಟ್ಬಿಡಿ, ಆಮೇಲೆ ಅದನ್ನು ಕೊಡೋಣ ಅಂದ್ಬಿಟ್ಟು ಹೇಳಿದೆ. ಅವರು ಸರಿ ಆಯಿತು, ಇದು ರೆಡಿ ಮಾಡಿಬಿಟ್ಟು ಅವ್ರಿಗೆ ಒಂದು 2 ದಿನ 3 ದಿನ ಬೇಕು ಅಂದರು. ಆಯಿತು, ರೆಡಿ ಆದ ತಕ್ಷಣ ತಂದು ಕೊಡಿ ಅಂತ ಹೇಳ್ಬಿಟ್ಟು ಸೀರೆಗಳೆಲ್ಲ ಫೋಲ್ಡ್ ಮಾಡಿ ಬ್ಲೌಸ್ ಎಲ್ಲ ಕಟ್ ಮಾಡಿಕೊಂಡು ಕೊಡ್ತಾಯಿದ್ದೀನಿ. ಅವರು ಫಾಲ್ಸ್ ಹಾಕಿದ್ಮೇಲೆ ಜಿಗ್ಜಾಗ್ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಕೆಲಸಗಳಂತೂ ಇವಾಗ ಅಂಗಡಿ ಅಂದಮೇಲೆ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ, ಕೆಲಸ ಇಲ್ಲದೇ ಇರೋಲ್ಲ. ಹಂಗಾಗಿ ವರ್ಕು ಹಾಕಿದ್ದೀನಿ, ವರ್ಕ್ ನಡೀತಾಯಿತ್ತು. ಫಾಲಕ್ಕೆ ಕೊಟ್ಬಿಡೋಣ. ಮತ್ತು ಇನ್ನು ಮಿಕ್ಕಿದ್ದೆಲ್ಲ ಜೋಡಿಸ್ಕೋಬೇಕು. ಒಂದಷ್ಟು ನೈಟಿಗಳಿದ್ದಾವೆ, ನೈಟಿಗಳು ಸ್ಟಿಚ್ ಮಾಡಬೇಕು. ಒಂದು ಅಂಬ್ರೆಲಾ ಫ್ರಾಕ್ ಸ್ಟಿಚ್ ಮಾಡಬೇಕು, ಅದಕ್ಕೂ ಲೈನಿಂಗ್ ಎಲ್ಲ ತರಿಸಿದ್ದೀನಿ. ಅಣ್ಣನೇ ಬಂದಿದ್ದರು, ಅವ್ರ ಕೈಲ ಸ್ವಲ್ಪ ತರಿಸ್ಕೊಂಡೆ. ನಾನು ಸ್ವಲ್ಪ ಸಿಟಿಗೆ ಹೋಗೋಕ್ಕೆ ಟೈಮ್ ಇಲ್ಲ ಅನ್ನೋದಕ್ಕಿಂತ ನನ್ನ ಮಗನಿಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಹೋಗಿದ್ರೆ ಸ್ವಲ್ಪ ಲೈನಿಂಗು ದಾರ ಎಲ್ಲ ಖಾಲಿಯಾಗಿದೆ, ತರಬೇಕಿತ್ತು. ಹಂಗಾಗಿ ಹುಷಾರಾದ್ಮೇಲೆ ಹೋಗಿ ಎಲ್ಲ ಸ್ಟಾಕ್ ತಂದಿಟ್ಕೋಬೇಕು. ಸದ್ಯಕ್ಕೆ ಇವಾಗ ಇಲ್ಲ. ಇವೆಲ್ಲನೂ ರೆಡಿ ಮಾಡಿ ಅವ್ರಿಗೆ ಎಷ್ಟು ಸೀರೆ ಅಂತ ಎಣಿಸ್ಬಿಟ್ಟು ಬ್ಯಾಗ್ ಹಾಕಿ ಕೊಡ್ತಾಯಿದ್ದೀನಿ. ಮತ್ತು ಇನ್ನೂ ಒಂದು ಸೀರೆ ಹೇಳಿದೆ ಅವ್ರಿಗೆ, ಇದನ್ನು ರೆಡಿ ಮಾಡಿಬಿಟ್ಟು ತೊಗೊಬನ್ನಿ, ನೆಕ್ಸ್ಟ್ ಬೇಕಾದರೆ ಇನ್ನೊಬ್ಬರದ್ದು ಸಪ್ರೇಟ್ ಇದೆ, ಅದು ಕೊಡ್ತೀನಿ ಅಂತ ಹೇಳಿದೆ. ಸರಿ ಆಯಿತು, ಹಂಗೆ ಮಾಡಿ ಆಂಟಿ ಅಂತ ಹೇಳಿದ್ರು. ಹಂಗಾಗಿ ಫಾಲ್ಸ್ ಅವರೇ ತೊಗೋತಾರೆ, ಇಲ್ಲಿ ನಾನೇ ತರ್ತಿದ್ದೆ. ನಾನು ಹೇಳ್ದಂಗೆ ನಮ್ಮ ಹುಡುಗ ಇಲ್ಲಾಂದರೆ ಇವ್ರಿಗೆ ಒಂದೊಂದು ಫಾಲ್ಗೂ ಕಳ್ಸೋಕ್ಕೆ ಹಿಂಸೆ ಆಗ್ಬಿಡುತ್ತೆ. ಆಮೇಲೆ ಅಂಗಡಿಯವ್ರಿಗೂ ಕನ್ಫ್ಯೂಸು, ನಮ್ಮ ಮನೇಲಿ ನಮ್ಮ ಅಪ್ಪಂಗೂ ಗೊತ್ತಾಗಲ್ಲ. ಹಂಗಾಗಿ ನಾನೇ ಹೋಗಬೇಕು, ಅದಕ್ಕೋಸ್ಕರ ಹೋಗಿಲ್ಲ. ಅಣ್ಣ ಬಂದಿದ್ರು, ಅವ್ರ ಕೈಲಿ ಇಂಪಾರ್ಟೆಂಟ್ ಆಗಿರೋದು 1-2 ತರಿಸ್ಕೊಂಡೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಫಾಲ್ಸ್ ಹೆಂಗಿದ್ರು ಅವರೇ ಹಾಕ್ತಾರೆ, ಅವ್ರಿಗೆ ಕೊಟ್ಬಿಟ್ಟೆ. ಅವರೇ ಹಾಕ್ಬಿಟ್ಟು ಅದೇ ಹೇಳಿದ್ರು, 2 ದಿನ ಇಲ್ಲ 3 ದಿವಸದಲ್ಲಿ ತಂದು ಕೊಡ್ತೀನಿ ಆಂಟಿ ಅಂತ. ಆಯಿತು, ತಂದು ಕೊಡಮ್ಮ ಅಂದರೆ ಅವ್ರ ಹತ್ರ ಜಿಗ್ಜಾಗ್ ನಾನೇ ಮಾಡ್ಕೋಬೇಕು. ಫಾಲ್ ಮಾತ್ರ ಸ್ಟಿಚ್ ಮಾಡಿಕೊಡ್ತಾರೆ, ಅಂದರೆ ಒಂದು ಕಡೆ ಸ್ಟಿಚ್ಚು ಒಂದು ಕಡೆ ಎಮ್ಮಿಂಗ್ ಮಾಡಿ ತಂದು ಕೊಡ್ತಾರೆ. ನಾನು ಇನ್ನು ಮಾಮೂಲಿ ಜಿಗ್ಜಾಗ್ ಮಾಡ್ಕೋಬೇಕು, ಮಾಡಿ ಕೊಡಬೇಕಾಗುತ್ತೆ ಕಸ್ಟಮರ್ಗೆ. ಮತ್ತು ನೋಡಿ ಸೀರೆಯಲ್ಲಿ ಈ ಥರ ಅದೇ ಸ್ಪಂಜ್ ಥರ ಬಂದಿತ್ತಲ್ಲ, ಅದೆಲ್ಲ ಎತ್ತಿಕ್ತಾ ಇದ್ದೀನಿ ನೋಡಿ, ಎಷ್ಟೊಂದು ಬಂದಿದೆ. ಈ ಥರ ನಿಮ್ಮ ಸ್ಯಾರಿಗಳಲ್ಲೂ ಹೊಸ ಸ್ಯಾರಿಯಲ್ಲಿ ಬಂದರೆ ಎತ್ತಿಟ್ಕೊಳ್ಳಿ. ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಪರ್ಸ್ಗಳು ಸ್ಟಿಚ್ ಮಾಡೋದ್ರ ಬಗ್ಗೆ, ಇದು ತುಂಬಾ ಯೂಸ್ ಆಗುತ್ತೆ ನೋಡಿ. ಅದಕ್ಕೆ ನಾನು ಈ ಥರ ಎತ್ತಿಕ್ಕಿರ್ತೀನಿ, ಯಾವಾಗಲಾದರೂ ಪರ್ಸ್ಕೊಳ್ದಾಗ ತೋರಿಸ್ತಾನೆ ಇರ್ತೀನಲ್ಲ. ನಮಗಂತೂ ತುಂಬ ಸೀರೆಗಳು ಬರ್ತಾ ಇರೋದ್ರಿಂದ ಅದನ್ನೆಲ್ಲ ಎತ್ತಿ ನೀಟಾಗಿ ಇಟ್ಕೊಂಡಿರ್ತೀನಿ. ನಮ್ಗೆ ತುಂಬಾ ಯೂಸ್ ಆಗುತ್ತೆ ಅದು ಪರ್ಸ್ಗೆ. ನೀವು ಯಾವ್ದಾದ್ರು ನಿಮಗೆ ಪರ್ಸು ರೆಡಿ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ, ಅದನ್ನ ವೇಸ್ಟ್ ಮಾಡ್ದೇ ಎತ್ತಿಟ್ಕೊಳ್ಳಿ. ಸ್ಪಂಜ್ ಥರ ಇರುತ್ತಲ್ಲ ಅದನ್ನು. ಮತ್ತು ಈ ಸೀರೆ ಬಂದುಬಿಟ್ಟು ಫಾಲು ಜಿಗ್ಜಾಗ್ ಅಷ್ಟೇ ಹೇಳಿದ್ದಾರೆ, ಬ್ಲೌಸ್ ಏನು ಬೇಡ, ನನಗೆ ಜಿಗ್ಜಾಗು ಫಾಲು ನಾಳೆನೇ ಬೇಕು ಅಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಒಂದು ಎಮ್ಮಿಂಗ್ ಮಾಡಬೇಕು, ಒಂದು ಸ್ಟಿಚಿಂಗ್ ಮಾಡೋದು ಅಷ್ಟೇ. ಎರಡನ್ನೂ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಯಾಕೆಂದರೆ ಒಂದೇ ವೀಡಿಯೋದಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ. ಅದು ಹೇಗೆ ಎಮ್ಮಿಂಗ್ ಮಾಡೋದು ಒಬ್ಬರು ಸಿಸ್ಟರ್ ಕೇಳಿದರು, ಎಮ್ಮಿಂಗ್ ಮಾಡ್ತೀರಾ ನೀವು ಸೀರೆ ಫಾಲ್ಗೆ ಅಂತ, ಅದನ್ನು ತೋರಿಸ್ಕೊಡ್ತೀನಿ, ಓಕೆನಾ. ಇವಾಗ ಇದು ಬಂದುಬಿಟ್ಟು ಅದೇ ಇನ್ನೊಬ್ರದ್ದು, ಅದೇ ಇದಂತೂ ಎಲ್ಲ ಕ್ರೀಮ್ ಕಲರೇ ಇದೆ ಸ್ಯಾರಿಗಳು. ಅದೊಂದು ತುಂಬ ಬೇಜಾರು, ಯಾಕೆಂದರೆ ವೀಡಿಯೋ ಮಾಡೋಣ ಅಂದರೆ ಬೇಜಾರಾಗುತ್ತೆ. ಅದು ಕಾಣಿಸೋದೇ ಇಲ್ಲ, ನಮ್ಮ ಮಿಷಿನ್ ಮೇಲಾಗಲಿ ಅದಾಗೆ ನನ್ನ ಕಟಿಂಗ್ ಟೇಬಲ್ ಮೇಲಾಗಲಿ ಎಲ್ಲ ವೈಟ್ಗಿರೋದ್ರಿಂದ ಆ ಕ್ರೀಮ್ ಕಲರ್ ಏನೂ ಕಾಣಿಸಲ್ಲ. ಎಲ್ಲ ಕ್ರೀಮ್ ಕಲರ್ ಬ್ಲೌಸ್ಗಳೇ ಇದೆ. ಅದು ಕಟಿಂಗ್ ಮಾಡಿ ಸ್ಟಿಚ್
ಸ್ಟಿಚಿಂಗ್ ಮಾಡಿ ತೋರಿಸಿದ್ರೂ ಆಗಲ್ಲ. ಆದರೆ ಇದೆಲ್ಲ ಡಿಸೈನೇ ಹೇಳ್ತಾರೆ ಅವರು, ಹೆಂಗೆ ಮಾಡೋದೋ ಗೊತ್ತಿಲ್ಲ. ಒಟ್ನಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಹೆಂಗೋ ಸ್ಟಿಚ್ ಮಾಡಬೇಕಷ್ಟೇ. ಇದೆಲ್ಲ ಅದೇ ಹೇಳಿದೆ ಅವ್ರಿಗೆ, ಅದು ರೆಡಿ ಮಾಡ್ಕೊಬನ್ನಿ, ಇದು ಆಮೇಲೆ ಕೊಡ್ತೀನಿ ಅಂತ. ಮತ್ತು ಈ ಬ್ಲೌಸ್ ಎಲ್ಲ ಒಟ್ಟಿಗೆ ಎತ್ತಿಕ್ಬಿಡೋಣ. ಒಂದು ಮಾತ್ರ ಸ್ಟಿಚ್ ಮಾಡಬೇಕು. ಮತ್ತು ನಾನು ಹೇಳ್ದಂಗೆ ಒಂದಷ್ಟು ಇದು ನೈಟಿಗಳಿದೆ ಸ್ಟಿಚ್ ಮಾಡೋದು, ನೈಟಿ ಸ್ಟಿಚ್ ಮಾಡಬೇಕು. ಒಂದು ಅಂಬ್ರೆಲಾ ಫ್ರಾಕ್ ಸ್ಟಿಚ್ ಮಾಡಬೇಕು. ಅಂಬ್ರೆಲಾ ಫ್ರಾಕು ಮತ್ತು ಇನ್ನೂ ಒಂದು ಪಾಪ ಅದು ಲೈನಿಂಗ್ ಸಿಗಲಿಲ್ಲ ನನಗೆ. ಒಂದು ಡ್ರೆಸ್ ಸ್ಯಾರಿ ತೊಗೊಂಡೆ ಮೊನ್ನೆ, ಯಾವಾಗಲೂ ಹಾಕಿರೋದು ಅಂಬ್ರೆಲಾ ಗೌನು ಕೇಳಿದ್ರು ಸಿಸ್ಟರ್ ಒಬ್ಬರು, ಹಾಕಿ ಅದ್ರ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಅಂತ. ಆದರೆ ಅದಕ್ಕೆ ನನಗೆ ಲೈನಿಂಗ್ ಸಿಕ್ಕಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೀರೆ ಯಾವುದೋ ಒಂದು ತೊಗೊಂಡಿದ್ದೀನಿ, ಆದರೆ ಅದು ಮ್ಯಾಚಿಂಗ್ ಲೈನಿಂಗ್ ಇಲ್ದಿರೋ ಕಾರಣ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆನಾ, ಅದು ಸಿಕ್ಕಿದ ತಕ್ಷಣ ನಾನು ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಅದು ಇದು ಸ್ಟಿಚ್ ಮಾಡಬೇಕಾಗಿರೋ ಬ್ಲೌಸು, ಅದು 6 ಬ್ಲೌಸಲ್ಲಿ ಇದೊಂದು ಸ್ಟಿಚ್ ಮಾಡಿ ಕೊಡಬೇಕು ಅವ್ರಿಗೆ. ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಸ್ಟಿಚ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ, ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಮಾಮೂಲಿ ಇವತ್ತು ನೈಟು ಒಂದೆರಡು ಡಿಸೈನ್ ಬ್ಲೌಸ್ಗಳು ಸ್ಟಿಚ್ ಮಾಡಬೇಕು. ಮತ್ತು ನಾನು ಹಾಕ್ಕೊಂಡಿರೋ ಡ್ರೆಸ್ಸು ಅಷ್ಟೇ, ಇದು ತುಂಬ ಹಳೆ ಡ್ರೆಸ್ಸು. ಏನಕ್ಕಪ್ಪ ಅಂದರೆ ತೋರಿಸ್ತಾ ಇರೋದು, ನನ್ನ ಹಳೆ ಬ್ಲೌಸಲ್ಲಿ ನೋಡ್ಬೋದು, ನೀವು ಗಮನಿಸ್ಬೋದು. ಸ್ಲೀವ್ಸ್ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಅಂದರೆ ಅದು ಹಳೇದು ಅಂತಲೇ ಹೇಳ್ಬೋದು. ಆವಾಗ ಇದೆಲ್ಲ 100 ರೂಪಾಯಿ ಸ್ಯಾರಿಗಳು. ಅಂದರೆ ನಾನು ಹೇಳ್ದಂಗೆ ಗೌನ್ಗಳು ಹೊಲ್ಕೊಳ್ಳೋಕೆ ತುಂಬಾ ಇಷ್ಟ. ಹಾಗಾಗಿ ಈ ಥರದನ್ನು ನಾನು ತುಂಬ ಯೂಸ್ ಮಾಡ್ತಾಯಿದ್ದೆ. ನೋಡಿ, ಇದೊಂಥರ ನೆಟ್ಟೆಡ್ ಇರೋದಕ್ಕೇ ಸೀರೆಗಳು ತುಂಬ ಸೇಲ್ ಆಗ್ತಾಯಿತ್ತು. ಇದು ನೆಟ್ಟೆಡ್ ಥರ ಇದೆಯಲ್ಲ ಬ್ಲೌಸು, ಅದಕ್ಕೋಸ್ಕರ ತುಂಬ ಸ್ಯಾರಿಗಳು ಸೇಲ್ ಮಾಡಿದೆ. ಅಂದರೆ ಜಸ್ಟ್ 100 ರೂಪಾಯಿ ಅಷ್ಟೇ ಇದು ಸೀರೆ. ಅಷ್ಟು ಅಂದರೆ ಲೆಕ್ಕಕೊಳ್ಳಿ ಯಾವ ಥರ ಇರಬೇಕು ಅಂತ. ಅಂದರೆ ಬ್ಲೌಸ್ ಪೀಸ್ಗೆ 100 ರೂಪಾಯಿ ಆಗಿಬಿಡುತ್ತೆ ಅಂತಾರೆ. ಸೀರೆ ಬ್ಲೌಸು ಸೇರಿ 100 ರೂಪಾಯಿ ಅಂದಾಗ ಎಂಥವ್ರು ಇಷ್ಟ ಆಗುತ್ತೆ. ಇದು ಒಂದು ಸ್ವಲ್ಪ ಅಂಬ್ರೆಲಾ ಕಟ್ಟಿಂಗಲ್ಲಿ ಹೇಳಿದರೆ ಕೆಳಗಡೆ ಬಾರ್ಡ್ರ್ ಬಂದಿದೆ, ಅಂದರೆ ಇದು ಎಂಬ್ರಾಯ್ಡಿಂಗ್ ವರ್ಕ್ ಬಂದಿದೆ. ಅದೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ನೋಡೋಣ, ಅದು ಕಟ್ಟಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ. ಮತ್ತು ಇದೊಂದು ಗೌನು ಸೀರೆಯಲ್ಲಿ ಹೊಲ್ದಿರೋದು. ಈಗ ವರಲಕ್ಷ್ಮಿ ಹಬ್ಬಕ್ಕೆ ಯಾರಾದರೂ ಸ್ಟಿಚ್ ಮಾಡ್ಕೋಬೇಕು ಅಂತಿದ್ರೆ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ನೋಡಿ, ಇದು ನಾನೇ ಸ್ಟಿಚ್ ಮಾಡಿರೋದು. ಸ್ವಲ್ಪ ಏನೋ ಒಂದು ಹೊಲಿಗೆ ಇದಾಗಿದೆ ಅಂತ ಕೊಟ್ಟಿರೋದು. ಆ್ಯಕ್ಚುಲಿ 1 ವರ್ಷನೇ ಆಗಿದೆ ಇದು ಸ್ಟಿಚ್ ಮಾಡಿ. ಇದು ಗೌನ್ ಥರ ಮಾಮೂಲಿ ಸ್ಲೀವ್ಲೆಸ್ ಹೊಲ್ದಿರೋದು, ಮಧ್ಯದಲ್ಲಿ ಪೋಟ್ಲಿ ಬಟನ್ ಇಟ್ಟು. ಇದು ಬಂದ್ಬಿಟ್ಟು ಕೋಟ್ ಥರ ಹಾಕೊಳ್ಳೋದು. ನೀವು ಕೋಟ್ ಬೇಡ ಅಂದರೆ ಬರೀ ಅದನ್ನೇ ಹಾಕ್ಕೋಬೋದು, ಸ್ಲೀವ್ಲೆಸ್ ಹಾಕೊಳ್ಳೋರು. ಇಲ್ಲ ಕೋಟ್ ಹಾಕೋತೀನಿ ಅಂದರೆ ಈ ಥರ ಹಿಂದೆಗಡೆ ಬೋಟ್ ನೆಕ್ ಇಟ್ಟಿದ್ದೀನಿ. ಮುಂದೆ ಬಂದುಬಿಟ್ಟು ಕಟ್ ವರ್ಕ್ ಡಿಸೈನಲ್ಲಿ ಶೇಪ್ ಕೊಟ್ಟಿದ್ದೀನಿ. ಹಿಂದೆ ಬಟನ್ ಇದೆ, ಮುಂದೆ ಏನು ಬಟನ್ ಇಟ್ಟಿಲ್ಲ. ತುಂಬ ಚೆನ್ನಾಗಿದೆ. ಆಮೇಲೆ ಸೈಡಲ್ಲಿ ಎತ್ಕೋಬಾರ್ದು ಅಂತ ಪ್ರೆಸ್ ಬಟನ್ ಎಲ್ಲ ಇಟ್ಟಿದ್ದೀನಿ. ಒಂಥರ ಚೆನ್ನಾಗಿದೆ. ನೀವು ಯಾವ್ದಾದ್ರು ಓಲ್ಡ್ ಸ್ಯಾರಿ ಇಲ್ಲ ಹೊಸ ಸೀರೆ ತೊಗೊಂಡ್ರೆ ಈ ಥರ ಡ್ರೆಸ್ನ ನಿಮ್ಮ ಮಕ್ಳಿಗೆ ಹೊಲ್ಕೊಡಿ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಕೋಟು ಮತ್ತು ಗೌನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ತುಂಬ ಸೂಪರಾಗಿ ಬಂದಿದೆ ಡ್ರೆಸ್ ಅಂತೂ. ನನ್ನ ಮಗಳಿಗೊಂದು ಹೊಲ್ದಿದ್ದೀನಿ, ನಮ್ಮ ತಂಗಿ ಮಗಳಿಗೊಂದು ಹೊಲ್ದಿದ್ದೀನಿ. ಮತ್ತು ಇವ್ರದ್ದು ಇನ್ನೂ ಬೇರೆಯವರೆಲ್ಲ ಹೊಲ್ಸಿದ್ದಾರೆ, ಅವ್ರದ್ದೆಲ್ಲ ನೆನಪಿಲ್ಲ. ಇವಾಗ ನೆನಪಿರೋರ್ದು ನನ್ನ ಮಗಳಿಗೆ ಹೊಲ್ದ್ಮೇಲೆ ಇನ್ನೊಬ್ರು ಕೇಳಿದ್ರು. ಹಂಗೆ ಬೇರೆಯವರು ಒಬ್ಬರು ಡ್ರೆಸ್ ಹೊಲಿದ್ಮೇಲೆ ಇನ್ನೊಬ್ರು ಕೇಳ್ತಾ ಇರ್ತಾರಲ್ವ, ಹಾಗೆ ಹೊಲ್ದಿರುವಂಥದ್ದು. ತುಂಬ ಚೆನ್ನಾಗಿದೆ. ನಿಮ್ಮ ಹತ್ರ ಓಲ್ಡ್ ಸ್ಯಾರಿ ಇದ್ದರೆ ಈ ಥರ ಹೊಲ್ಕೊಳ್ಳಿ. ಬ್ಲೌಸಿಗೆ ಬೇರೆ ತಗೋಬೇಕಾಗುತ್ತೆ ಬಟ್ಟೆನ. ನಿಮ್ಮದೇ ಸೀರೆ, ಹೊಸ ಸೀರೆ ಆದರೆ ಸೆರ್ಗಲ್ಲೊಂದು ಬ್ಲೌಸಲ್ಲೊಂದು ಹೊಲಿದು ಮಾಮೂಲಿ ರೆಡಿ ಮಾಡ್ಕೊಬೋದು. ಇಲ್ಲ ಅಂದರೆ ನೀವು ಹಳೆ ಸೀರೆ ಆದರೆ ಬ್ಲೌಸ್ ಇರಲ್ವಲ್ಲ, ಬ್ಲೌಸ್ಗೆ ಎಕ್ಸ್ಟ್ರಾ ಪೀಸ್ ತೊಗೊಳ್ಳಿ, ಅದೇ ಮ್ಯಾಚಿಂಗಲ್ಲಿ ಎಕ್ಸ್ಟ್ರಾ ಪೀಸ್ ತೊಗೊಂಡು ರೆಡಿ ಮಾಡ್ಕೊಬೋದು. ಓಕೆನಾ, ಈ ರೀತಿ ಡ್ರೆಸ್ನ ವರಲಕ್ಷ್ಮಿ ಹಬ್ಬಕ್ಕೆ ಹೊಲ್ಕೊಡಿ ನಿಮ್ಮ ಮಕ್ಕಳಿಗೆ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಓಕೆನಾ, ನೋಡೋಣ, ನನ್ನ ಮಗಳದ್ದು ಸಿಕ್ಕಿದ್ರೆ ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ. ಅವಳದು ತುಂಬ ಡ್ರೆಸ್ಗಳಿದ್ದಾವೆ, ನೋಡೋಣ. ಆದರೆ ಅವಳಿಗೆ ವೇರ್ ಮಾಡಿ ಹಾಕಿ ತೋರಿಸ್ತೀನಿ ಡ್ರೆಸ್ಗಳು, ಯಾವ ಥರ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ಗಳನ್ನ. ಓಕೆನಾ, ಅಂದರೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡಬೇಕು, ಯಾವಾಗ ಅಂದರೆ ಅವಾಗಲ್ಲ. ನೋಡೋಣ, ಸ್ಟಿಚಿಂಗ್ ಮಾಡಿರೋ ಡ್ರೆಸ್ಗಳನ್ನ ವೇರ್ ಮಾಡಿ ತೋರಿಸಿದ್ರೆ ನಿಮ್ಗೆ ಗೊತ್ತಾಗೋದು. ಸುಮ್ಮನೆ ಇವಾಗ ನೋಡಿ, ಹಿಂಗೆ ತೋರಿಸಿದ್ರೆ ಗೊತ್ತಾಗಲ್ಲ, ಹಾಕೊಂಡು ತೋರಿಸಿದ್ರೆ ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ಹಾಗಾಗಿ ನಿಮ್ಮ ಹತ್ರ ಓಲ್ಡ್ ಸ್ಯಾರಿ ಇದ್ದರೆ ಈ ಥರ ರೆಡಿ ಇಲ್ಲ ರೆಡಿ ಮಾಡ್ಕೊಳ್ಳಿ, ನೀವೇ ಸ್ಟಿಚಿಂಗ್ ಮಾಡ್ತೀನಿ ಅಂದರೆ. ಓಕೆನಾ, ತುಂಬ ಚೆನ್ನಾಗಿ ಬರುತ್ತೆ. ಈಗಂತೂ ವರಲಕ್ಷ್ಮಿ ಹಬ್ಬಕ್ಕಂತೂ ಸೂಪರಾಗಿರುತ್ತೆ. ರೆಡಿ ಮಾಡ್ಕೊಳ್ಳಿ. ನೋಡೋಣ, ನಾನು ನೆಕ್ಸ್ಟ್ ಏನಾದರೂ ಸ್ಟಿಚ್ ಮಾಡಿದ್ರೆ ಅದು ವೀಡಿಯೋ ಹಾಕ್ತೀನಿ. ಓಕೆನಾ, ಈ ರೀತಿ ಬ್ಯೂಟಿಫುಲ್ ಆಗಿರೋ ಒಂದು ಗೌನ್ ಆಗಲಿ ಕೋಟ್ ಆಗಲಿ ನೀವು ರೆಡಿ ಮಾಡ್ಕೋಬೋದು. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಬಟ್ಟೆಗಳು ಬಂದಿಲ್ಲ ಅನ್ನೋರಿಗೆ ಇದೊಂದು ವಿಡಿಯೋ ನೋಡಿ ವಾಚ್ ಮಾಡಿ, ನಾವು ಎಷ್ಟು ಬಟ್ಟೆಗಳು ಹೊಲಿತೀವಿ ಅನ್ನೋದು ಅವ್ರಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ. Thank you for watching.